ಹಾಗೂ ನಮ್ಮ ಮಧುಗಿರಿ ಪಂಚಾಯಿತಿಯ ಎಲ್ಲ ನನ್ನ ನಾಯಕ ಮುಖಂಡರು ಮತ್ತು ಮಿತ್ರರಿಗೆ, ನನ್ನ ಜೊತೆ ಬಂದಿರತಕ್ಕಂಥ ಎಲ್ಲ ನಾಯಕರಿಗೆ ಶುಭ ಸಂಜೆಯ ಗೋಧುಳಿ ಮೂರ್ತಿಯ ನಮಸ್ಕಾರ ಅಂತ ತಿಳಿಸ್ತಾ, ಇವತ್ತು 4 ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀನಿ. ಒಂದು ಗಡ್ಡೂರಲ್ಲಿ ಒಂದು ಸಿಮೆಂಟ್ ರೋಡ್ 30 ಲಕ್ಷ ಕಾಮಗಾರಿ, ಹಾಗೂ ನಮ್ಮ ಈ ಕಡೆ ಗಡ್ಡೂರಲ್ಲಿ ಮತ್ತೊಂದು ಏನು ವಾಲ್ಮೀಕಿ ಭವನ, 6 ಅಂಬೇಡ್ಕರ್ ಭವನ, 6 ವಾಲ್ಮೀಕಿ ಭವನಗಳನ್ನ ಸರ್ಕಾರಕ್ಕೆ ಅನುಮೋದನೆಯಲ್ಲಿ ತಂದಿದ್ದೇನೆ. ಪ್ರತಿ ಹೋಬಳಿಯಲ್ಲೂ ಕೂಡ ವಾಲ್ಮೀಕಿ ಭವನ ಹಂಗು ಒಂದು ಅಂಬೇಡ್ಕರ್ ಭವನ ಅದನ್ನ ಏರ್ಪಾಡು ಮಾಡಿ ಇವತ್ತು ಪೂಜೆಗೆ ವ್ಯವಸ್ಥೆ ಬಂದಿದ್ದೀನಿ. ಇದು 20 ಲಕ್ಷ ರೂಪಾಯಿನ ಕಾಮಗಾರಿನ ಇವತ್ತು ಸ್ಟಾರ್ಟ್ ಆಗಿದೆ. ಅದು 30 ಲಕ್ಷ ಕಾಮಗಾರಿ ಸ್ಟಾರ್ಟ್ ಆಗಿದೆ. ಇದು ಮುಗಿದ ಮೇಲೆ ಮುಷ್ಟೂರು ಪಂಚಾಯಿತಿಯ ನಗವಾರ ಗ್ರಾಮದಲ್ಲಿ ಐಮಾಸ್ ಉದ್ಘಾಟನೆ, ಅದಾದ್ಮೇಲೆ ಕೊನೆಯದಾಗಿ ನಮ್ಮ ಆಲಂಗೂರು ಪಂಚಾಯಿತಿಯ ಬಾಚಮಾಖಂಡದಲ್ಲಿ ಐಮಾಸ್ ಉದ್ಘಾಟನೆ ಮತ್ತು ರಸ್ತೆ ಒಂದು ಪರಿಶೀಲನೆ ಕಾರ್ಯಕ್ರಮ ಹಾಗೂ ದೇವಸ್ಥಾನ ವಿಸಿಟ್ಗೋಸ್ಕರ ಬಂದಿದ್ದೀನಿ. ಪ್ರತಿನಿತ್ಯ ಕೂಡ ಒಂದು 4 ರಿಂದ 7 ಪ್ರೋಗ್ರಾಮ್ಗಳ ಇಟ್ಕೊಂಡು ನಾನು ಈ ಕಾರ್ಯಕ್ರಮನ ಮುಂದುವರಿಸ್ತಾ ಇದ್ದೀನಿ. ನಾಳೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಕೂಡ ಊರ್ಕುಂಟಮಿಟ್ಟು ಪಂಚಾಯತಿಯಿಂದ ಹಿಡಿದು ದುಗ್ಸಂದ್ರ ಪಂಚಾಯತಿಯಿಂದ ಹಿಡಿದು ಕುಡುಮಲ ಪಂಚಾಯತಿಯಿಂದ ಹಿಡಿದು ನಾಳೆ ಸಾಯಂಕಾಲ ಕಾರ್ಯಕ್ರಮ ಹಾಕೊಂಡಿದ್ದೀನಿ. ಸೊ ಪ್ರತಿನಿತ್ಯ ಕೂಡ ವಾರದಲ್ಲಿ 3 ದಿವಸ ಸೋಮವಾರ, ಮಂಗಳವಾರ, ಬುಧವಾರ ಪ್ರತಿನಿತ್ಯ ಕಾರ್ಯಕ್ರಮ ಇಟ್ಕೊಂಡು ಸೋಮವಾರ, ಮಂಗಳವಾರ, ಬುಧವಾರ ಜನಸಂಪರ್ಕ ಹಾಗೂ ಇದೇ ತಾಲೂಕಲ್ಲಿ ಉಳಿದು ಗುರುವಾರ, ಶುಕ್ರವಾರ ಕಮಿಟಿ ಮೀಟಿಂಗ್ ವಿಧಾನಸೌಧ, ಮಿಕ್ಕಿದ್ದು ಫ್ರೈಡೆ ಅಂಡ್ ಸಾಟರ್ಡೆ. ಸೊ ನನ್ನ ಖಾಸಗಿ ಕೆಲಸಕ್ಕೋಸ್ಕರ ಇಟ್ಕೊಂಡಿದ್ದೀನಿ. ಮುಂದೆ ಬರತಕ್ಕಂಥ ಬರುವಂತ ದಿನಗಳಲ್ಲಿ ತುಂಬಾ ಉತ್ತಮವಾಗಿ ಪ್ರತಿ ಹಳ್ಳಿ ಕೂಡ ಭೇಟಿ ಕೊಡ್ತಕ್ಕಂಥ ಕಾರ್ಯಕ್ರಮ, ಪ್ರತಿ ಹಳ್ಳಿಲಿ ಕೂಡ ನನ್ನ ಕಾಮಗಾರಿಗಳ ಕೆಲಸ ಮಾಡ್ಲಿಕ್ಕೆ ಲಿಸ್ಟ್ ಹಾಕೊಂಡು ಹೊರಟಿದ್ವಿ. ಎಲ್ಲಾ ಮಾಧ್ಯಮ ಮಿತ್ರರು ಕೂಡ ನನ್ನ ಜೊತೆ ಬರ್ತಾ ಇದ್ದಾರೆ. ಪ್ರತಿ ಹಳ್ಳಿ ಕೂಡ ಗಮನಿಸ್ತಾ ಇದ್ದೀರಿ, ಪ್ರತಿ ಊರು ಕೂಡ ಗಮನಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇವತ್ತು 2 ಪಂಚಾಯತಿ 3 ಪಂಚಾಯತಿ ಟೂರ್ ಇಟ್ಕೊಂಡಿದ್ದೀನಿ. ಬಹುಶಃ ಒಂದು 11 ಗಂಟೆ 11:30 ತನಕ ನಾನು ಪ್ರತಿನಿತ್ಯ ಟೂರಲ್ಲಿ ಇರ್ತೀನಿ. ಎಲ್ರಿಗೂ ನಮಸ್ಕಾರ.